ಹೇ ಗೈಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಹೋಪ್ ಸೊ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಏನ್ ಗೊತ್ತಾ, ಇವತ್ತು ಸೋಮವಾರ ಡಿಸೆಂಬರ್ 22 ಗೈಸ್. ಬೆಳಗ್ಗೆ ಏನದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟಿದೀನಿ. ಎದ್ದು ಏನಪ್ಪಾ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರ? ಅಫ್ಕೋರ್ಸ್ ಗೈಸ್, ಇವತ್ತು ಸೋಮವಾರ ಅಲ್ಲ. ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಬೇಕು, ಹೂವ ಮುಡಿಸ್ಬೇಕು, ಫ್ರೆಶ್ ಆಗಿ ಪೂಜೆ ಮಾಡ್ಬೇಕು. ಸೊ ತುಂಬಾ ಕೆಲಸ ಇದೆ ಗೈಸ್. ಅಂಡ್ ಮೋರ್ ಓವರ್ ಇವತ್ತು ಚಿಂಟು ಪಪ್ಪದು ಬರ್ಡೇ ಗೈಸ್. ಅಂಡ್ ತುಂಬಾ ಜನ ಆಕ್ಚುಲಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಇಲ್ಲಿ ಸ್ಕ್ರೀನ್ ಸೇವರ್ ಅಲ್ಲಿ ನನ್ನ ಮಗನ್ ಫೋಟೋ ಇದೆ. ಬಟ್ ನಾನು ವಿಡಿಯೋದಲ್ಲಿ ಹಾಕಿರೋದು, ಐ ಮೀನ್ ರೀಲ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಶಾರ್ಟ್ಸ್ ಅಲ್ಲಿ, ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಆಗಿರ್ಬೋದು, ಹಾಕಿರೋದು ಚಿಂಟು ಪಪ್ಪಂ ಬರ್ಡೇ ಅಂತ. ಬಟ್ ಎಲ್ರು ನಮ್ ಚಿಂಟುದು ಸ್ಕ್ರೀನ್ ಸೇವರ್ ಫೋಟೋ ನೋಡ್ಬಿಟ್ಟು ಚಿಂಟು ಬರ್ಡೇ ಅಂತ ವಿಶ್ ಮಾಡಿದೀರಾ. ಬಟ್ ಅದು ಚಿಂಟು ಬರ್ಡೇ ಅಲ್ಲ, ಚಿಂಟು ಪಪ್ಪಾದ್ ಬರ್ಡೇ ಇರೋದು. ಅಂತ ಕೇಳಿದ್ದೀರಾ, ಚಿಂಟು ಪಪ್ಪನ್ ಫೋಟೋ ಹಾಕ್ಬೇಕಿತ್ತಲ್ಲ, ಏನದು ಚಿಂಟು ಫೋಟೋ ಹಾಕಿದಿರಲ್ಲ, ಸೊ ಅದಕ್ಕೆ ಎಲ್ರು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅಂತ. ಫೋಟೋ ಯಾವುದು ಇದ್ರೆ ಏನು ಗೈಸ್, ಆಕ್ಚುಲಿ ಇದು ಫೋಟೋ ಹಾಕಿಲ್ಲ ನಾನು. ಇದು ಮೊಬೈಲ್ದು ಸ್ಕ್ರೀನ್ ಸೇವರ್ನ ನಾನು ಕ್ಯಾಪ್ಚರ್ ಮಾಡಿರೋದು. ಸೊ ನನ್ನ ಮೊಬೈಲ್ ಅಲ್ಲಿ ಸ್ಕ್ರೀನ್ ಸೇವರ್ ಆಗಿ ನನ್ನ ಮಗನ ಪಿಕ್ಚರ್ ಇರೋದು, ಹಾಗಾಗಿ ಅವನ್ ಫೋಟೋ ಇದೆ ಅಷ್ಟೇ. ಬಟ್ ಬರ್ಡೇ ಬಂದು ಚಿಂಟು ಪಪ್ಪ ಅದು. ಸೊ ಹೋಪ್ ಸೊ ನಿಮ್ಗೆಲ್ಲ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಇನ್ಯಾರಿಗೂ ಇದ್ರ ಬಗ್ಗೆ ಡೌಟ್ಸ್ ಇಲ್ಲ ಅಂತ. ಸೊ ಈಗ ಇವತ್ತಿನ ಬರ್ಡೇ ಚಿಂಟು ಅವ್ರ ಪಪ್ಪಾದು, ಚಿಂಟುದಲ್ಲ. ಸೊ ಬನ್ನಿ ಗೈಸ್, ಇವಾಗ ನಮ್ಮ ಬೆಳಗಿನ ಕೆಲ್ಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬೇಗನೆ ಎದ್ದೆ ಅಲ್ಲ, ಸೊ ಎದ್ ಬಂದು ಇಲ್ಲಿ ಗೀಜರ್ ಹಾಕೊಂಡು ಮತ್ತೆ ಮೇಲೋಗಿ ಸ್ವಲ್ಪ ಧ್ಯಾನ ಗೀನ ಮಾಡಿ ಮತ್ತೆ ಕೆಳಗಡೆ ಬಂದು ದೇವ್ರ ಸಾಮಾನ್ ಬೆಳ್ಕೊಂಡು, ಐ ಮೀನ್ ಏನದು ದೀಪ ಎಲ್ಲ ಬೆಳಗಿ. ಸೊ ಇವತ್ತು ದೇವ್ರ ಫೋಟೋ ಎಲ್ಲ ಏನು ಒರೆಸ್ತಾ ಇಲ್ಲ, ಜಸ್ಟ್ ದೀಪ ಎಲ್ಲ ಬೆಳ್ಕೊಂಡು ಮಾಡ್ತಾ ಇರೋದು. ಸೊ ಬನ್ನಿ ಬೇಗ ಬೇಗ ಹೋಗಿ ಪೂಜೆ ಮಾಡೋಣ ಅಲ್ಲ. ಇವತ್ತು ಸ್ವಲ್ಪ ವಿಶೇಷವಾಗಿ ಹೂವನ್ನ ಮುಡಿಸ್ತಾ ಇದ್ದೀನಿ ಗೈಸ್. ಆಕ್ಚುಲಿ ನೀವೇನ್ ಲೆಕ್ಕ ಹಾಕಿ ಮುಂಚೆ ನಾನು ಹೇಗಿದ್ದೆ ಈಗ ಹೇಗಿದ್ದೀನಿ ಅಂತ. ಸೊ ಸ್ವಲ್ಪ 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 ಇಂಪ್ರೂವ್ ಆಗ್ತಾ ಇದ್ದೀನಿ ಅಲ್ಲ, ನನ್ಗಂತೂ ಅನ್ನಿಸ್ತಾ ಇದೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಆಯ್ತಾ. ನಿಮ್ಗೆ ಅನ್ಸತ್ತೆ ನೋಡಿ, ಬೇಕಿದ್ರೆ ಇನ್ನು ಮುಂದೆ 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 ಪೂಜೆ ಹೇಗ್ ಮಾಡ್ತೀನಿ, ಎಲ್ಲ ಹೆಂಗ್ ಹೆಂಗ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಗತ್ತೆ. ಇದು ನಾನು ಆಕ್ಚುಲಿ ಯಾವ್ದೇ ರೀತಿ ನಿಮ್ಗೆಲ್ಲ ತೋರಿಸ್ಬೇಕು ಅಂತ ಮಾಡ್ತಾ ಇಲ್ಲ. ಬಟ್ ಇದನ್ನ ನಾನು ವ್ಲಾಗಿಂಗ್‌ನ ನನ್ನ ಸೋರ್ಸ್ ಆಫ್ ಇನ್ಕಮು ಮತ್ತೆ ನನ್ನ ಪ್ಯಾಷನ್ ಅಂತ ಅನ್ಕೊಂಡ್ ಮಾಡ್ತಾ ಇರೋದು. ಸೊ ಹಾಗಾಗಿ ನಾನ್ ದಿನಾ ಮಾಡೋದನ್ನೇ ಕ್ಯಾಪ್ಚರ್ ಮಾಡ್ತಾ ಇರೋದು. ವ್ಲಾಗಿಗೆ ಅಂತ ನಾನು ಯಾವತ್ತೂ ಸೆಪರೇಟ್ ಆಗಿ ಏನೂ ಸಹ ಮಾಡಿಲ್ಲ. ನಾನು ಏನ್ ಮಾಡ್ತೀನಿ ಅದನ್ನ ಕ್ಯಾಪ್ಚರ್ ಮಾಡೋಕ್ ಟ್ರೈ ಮಾಡ್ತಾ ಇದ್ದೀನಿ. ಅದ್ರಲ್ಲೂ ತುಂಬಾ ಮಿಸ್ ಔಟ್ ಆಗತ್ತೆ. ಎಲ್ಲಾನು ಕ್ಯಾಪ್ಚರ್ ಮಾಡಕ್ ಆಗಲ್ಲ. ಇದ್ದಿದ್ರಲ್ಲೂನು ಸ್ವಲ್ಪ ಇರ್ಲಿ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡ್ಕೋತೀನಿ. ಸೊ ಅದ್ರಲ್ಲಿ ಇದು ಒಂದು. ಬಟ್ ಬೆಳಗ್ಗೆ ಹೊತ್ತಲ್ಲ ಫ್ರೀ ಆಗಿರ್ತೀನಿ. ಸ್ವಲ್ಪ ಬೇಗ ಬೇರೆ ಎದ್ದಿರ್ತೀನಿ ಅಲ್ಲ, ಹಾಗಾಗಿ ಆರಾಮಾಗಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಬಿಟ್ರೆ ಸೊ ತುಂಬಾ ಟೈಮ್ ಇಲ್ಲ ಗೈಸ್ ನಿಜಕ್ಕೂನು. ಆದ್ರೂ ಸಹ ನಿಮ್ಗೋಸ್ಕರ ಟೈಮ್ ಮಾಡ್ಕೋತಾ ಇದ್ದೀನಿ. ಟೈಮ್ ಇದ್ದಾಗ ಟೈಮ್ ಕೊಡೋದ್ರಲ್ಲಿ ಏನು ವಿಶೇಷತೆ ಇಲ್ಲ. ಟೈಮ್ ಇಲ್ದಿದ್ದಾಗ್ಲೂನು ನಿಮಗೆ ಅಂತ ಟೈಮ್ ಕೊಟ್ರೆ ಅದು ನಿಜವಾದ ಪ್ರಯಾರಿಟಿ ಅಂಡ್ ನಿಜವಾದ ಲವ್ ಅಂಡ್ ಕೇರ್ ಅಂತ ಹೇಳೋದು. ಹೌದು ತಾನೇ? ಎಷ್ಟು ಜನ ಅಗ್ರಿ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ. ಏನು ಗೊತ್ತಾ ಗೈಸ್, ಎಲ್ಲ ಮನೇಲೂ ಸೊಸೆ ಹಾಗೆ ಪೂಜೆ ಮಾಡಲಿ ಹೀಗೆ ಪೂಜೆ ಮಾಡಲಿ ಅನ್ಕೋತಾರೆ. ನಮ್ಮನೆ ಏನಾಯಿತು ಗೊತ್ತಾ, ನಾನಿವಾಗ ಈ ರೀತಿ ಪೂಜೆ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನನಗೆ ಸಿಕ್ಕ ಬಿರುದು ಏನು ಗೊತ್ತಾ, ದರಿದ್ರ. ಇಷ್ಟು ಬೆಳಗ್ಗೆನೇ ಎದ್ದು ದರಿದ್ರ ಥರ ಆಡ್ತೀನಂತೆ, ದರಿದ್ರ ಥರ ಪೂಜೆ ಮಾಡ್ತೀನಂತೆ ಅಂತ ಎಲ್ಲ ವಟ 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 ಗೈಸ್. ನಾನು ಪಾಪ ಚಿಂಟೂರ್ ಪಪ್ಪನ ಬರ್ಡೇ ಚೆಂದಾಗಿ ಪೂಜೆ ಮಾಡೋಣ, ಅವನು ಎದ್ದೋಳೋ ಅಷ್ಟೊತ್ತಿಗೆ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡೋಣ, ಅವ್ನು ಹೋಗೋ ಮುಂಚೆ ಇದೆಲ್ಲ ನೋಡಿದ್ರೆ ಅವ್ನ ಮನಸ್ಸಿಗೆ ಸ್ವಲ್ಪ ಸಂತೋಷ ಆಗತ್ತೆ, ಖುಷಿ ಆಗತ್ತೆ ಅಂತ ನಾನು ಅಂದ್ಕೊಂಡು ಇಷ್ಟೊಂದೆಲ್ಲ ಮಾಡ್ತಾ ಇರೋದು. ಆದರೆ ಅವರಮ್ಮ ನೋಡಿದ್ರಿ ಅಲ್ಲ, ಏನು ಬೈತಾ ಬಿದ್ದಿದ್ದಾರೆ ಗಾಯ್ಸ್. ನೆಟ್ಟಗೆ ನಿದ್ದೆ ಮಾಡಂಗೆ ಬಿಡಂಗಿಲ್ಲ, ಹಾಗೆ ಹಿಂಗೆ. ನಾನೇನು ಅವ್ರಿಗೆ ಹೋಗ್ಬಿಟ್ಟು ಹೊಡಿತೀನ, ಚಿವುಡ್ತೀನ, ಏನು ಮಾಡ್ತೀನಿ? ನನ್ನ ಪಾಡಿಗೆ ನಾನು ಬಂದು ದೇವ್ರ ಮನೇಲಿ ಕೆಲಸ ಮಾಡ್ಕೋತೀನಿ, ಅಡುಗೆ ಮನೇಲಿ ಕೆಲಸ ಮಾಡ್ಕೋತೀನಿ, ಅವ್ರಿಗೇನಾದರೂ ಮಾಡ್ತೀನ? ಅದು ಎಷ್ಟು ಬೈತಾ ಇದ್ದಾರೆ ಗೈಸ್. ಇದು ಇವತ್ತಿಂದಲ್ಲ, ರೆಗ್ಯುಲರಾಗೆ ಆಗುತ್ತೆ. ಬಟ್ ಇವತ್ತು ದರಿದ್ರ ಗಿರಿದ್ರ ಅಂತೆಲ್ಲ ಅಂದ್ರಲ್ಲ, ನಾನು ಚೆಂದಾಗಿ ಅಂದೆ ನೋಡಿ. ನಾನು ಬಿಡಲಿಲ್ಲ. ಯಾಕೆ ಹೇಳಿ, ನಾನೆಂತ ಮಾಡಿದ್ದೀನಿ ದರಿದ್ರ ಅಂತ ಹೇಳೋಕ್ಕೆ? ಆ ಯಮ್ಮನ ಬಾಯಲ್ಲಿ ಯಾವಾಗಲೂ ಅದೇ ಬರೋದು,
ದರಿದ್ರ ಅದು ಇದು ಏನೇನೋ ಬಾಯ್ತಾರೆ. ಕೋಳಿಗೆ ಶಾಪ ಹಾಕ್ತಾ ಇರ್ತಾರೆ, ಅದು ನನಗೆ ಹಾಕೋದು, ಬಟ್ ಕೋಳಿಗೆ ಬೈತಾ ಇರ್ತಾರೆ. ನನಗೆ ಕೇಳಿಸ್ಕೊಂಡು ಫ್ರಸ್ಟ್ರೇಟೆಡ್ ಆಗಿಬಿಟ್ಟಿದೆ. ಬಟ್ ಇಷ್ಟು ಚೆಂದಾಗಿ ಪೂಜೆ ಮಾಡ್ತಾ ಇದ್ದೀನಿ, ಅಂಥದ್ರಲ್ಲಿ ಬೆಳಗ್ಗೆನೇ ಈ ರೀತಿ ಅನ್ನಿಸ್ಕೊಳ್ಳೋಕ್ಕೆ ಯಾರಿಗೆ ಮನಸ್ಸಿರುತ್ತೆ ಹೇಳಿ ಅಲ್ವಾ? ಸೊ ನಾನು ಹೇಳಿದೆ, 2 ರೂಮ್ ಇದೆ, ಅಲ್ಲೋಗಿ ಬಿದ್ಕೊಳ್ಳಿ, ಯಾರು ಬೇಡ ಅಂದಿದ್ದು. ದಾರಿಲಿ ಮಲ್ಕೊಂಡ್ಬಿಟ್ಟು ಡಿಸ್ಟರ್ಬ್ ಆಗುತ್ತೆ ಅಂದರೆ ಯಾರು ಕೇಳ್ತಾರೆ? 2 ರೂಮ್ ಇಲ್ವಾ? ಯಾವುದಾದ್ರೂ ಒಂದು ರೂಮ್ ತೊಗೊಳ್ಳಿ, ಅಲ್ಲಿ ಹೋಗಿ ನೀವು ಸೆಟಲ್ ಆಗಿ, ಯಾರು ಬೇಡ ಅಂದಿದ್ದು? ಯಾರಾದರೂ ನಿಮಗೆ ಬೇಡ ಅಂತ ಹೇಳಿದಾರಾ? ಅದು ಬಿಟ್ಟು ದಾರಿಲಿ ಮಲ್ಕೊಂಡು ಹಿಂಗೆಲ್ಲ ಮಾತಾಡ್ತಿರಲ್ಲ, ಥೂ ಅಂತ ನಾನು ಜಗಳ ಆಡಿದ್ದೀನಿ ಗೈಸ್. ಈ ರೀತಿ ಆಯಿತು. ಬೆಳಗ್ಗೆ ನನ್ನ ಮನಸ್ಥಿತಿನ ಹಾಳು ಮಾಡಿಬಿಡ್ತಾ ಈ ಅಮ್ಮ. ಸೊ ಏನು ಮಾಡೋದು ಹೇಳಿ? ಆದರೂ ಸಹ ಅದನ್ನೆಲ್ಲ ಗಮನ ಕೊಡ್ದಾನೆ, ತಲೆಗೆ ಹಾಕ್ಕೊಳ್ದಾನೆ ಕೀರ್ ಮಾಡೋಣ ಅಂತ ಬಂದೆ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತಾ ಹೇಳಿ? ಹಾಳಾಗಲ್ಲ. ಸೊ ಯಾರು ಏನಾದರೂ ಅಂದ್ಕೊಳ್ಳಿ, ನಮಗೇನು ಒಳ್ಳೇದಿದೆ ಅದನ್ನು ಮಾಡೋಣ. ನಾನೇನು ಅನಾಚಾರ ಮಾಡ್ತಾ ಇಲ್ಲ, ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ದೇವ್ರ ಪೂಜೆ ಮಾಡೋದಕ್ಕೂ ಈ ರೀತಿ ಅನ್ನೋರನ್ನ ನೀವೆಲ್ಲಾದರೂ ನೋಡಿದ್ದೀರಾ? ನೋಡಿ, ಇಲ್ಲಿ ನಮ್ಮನೆ ಪ್ರೂಫ್ ಇದೆ. ಇಷ್ಟೇ ಅಲ್ಲ ಗೈಸ್, ಇದಕ್ಕೆಲ್ಲ ಮೂಲ ಕಾರಣ ಏನು ಗೊತ್ತಾ? ನಿನ್ನೆ ನಾವೆಲ್ಲ ಡಿನ್ನರ್ ಡೇಟಿಗೆ ಹೋಗಿದ್ವು ಅಲ್ಲ, ಅದು ಮೇ ಬಿ ಫುಲ್ ಬರ್ನಿಂಗ್ ಆಗೋಗಿದೆ. ಅದಕ್ಕೆ ಈ ರೀತಿ ಎಕ್ಸ್ಪ್ಲೋರ್ಡ್ ಆಗ್ತಾ ಇರೋದು ಇವತ್ತು. ಅದೇನಾದರೂ ಇರಲಿ, ಪೂಜೆ ವಿಷಯಕ್ಕೆ ಬಂದಾಗ ಶಿವ ಸೇಯಿಂಗ್, ಅವ್ನ ಗಂಡಸು ಮಾಡ್ಕೋತಾನೆ, ಸ್ನಾನ ಮಾಡ್ಕೊಂಡು ಬರ್ತಾನಲ್ಲ, ಪೂಜೆ ಮಾಡ್ಕೋತಾನೆ, ಹೂವು ಮಡಿಸ್ಕೋತಾನೆ, ದೀಪ ಹಚ್ಕೋತಾನೆ, ಹಿಂಗ್ಯಾಕೆ ಬೇಕಿವೆಲ್ಲ ಅಂತೆ. ಆ್ಯಂಡ್ ಏನದು ಮನೆ ಒರೆಸಿಲ್ಲ ಅಂತೆ. ಗೈಸ್ ನಿಜ ಹೇಳ್ತೀನಿ, ನಮ್ಮನೆ ರಾತ್ರಿ 8 ಗಂಟೆಗೆ ಮನೆ ಒರೆಸೋದು, ಇನ್ನು ಬೆಳಗ್ಗೆ ಎದ್ದು ಕಸ ಗುಡಿಸಿ ಮನೆ ಒರೆಸೋದು ಅವಶ್ಯಕತೆ ಇದೆಯಾ? ಆ್ಯಂಡ್ ಮೋರ್ ಓವರ್, ಬರೀ ದೇವ್ರ ಮನೇಲಿ ಬಂದು ದೇವ್ರ ಫೋಟೋ ಕ್ಲೀನ್ ಮಾಡ್ಕೊಳ್ಳೋದು ಅಥವಾ ಅಡುಗೆ ಮನೆಗೆ ಹೋಗಿ ಏನದು ದೇವ್ರ ಸಾಮಾನು ಬೆಳಿಕೊಳ್ಳೋದು ಮಾಡಿದ್ರೇ ಈ ಅಮ್ಮ ಇಷ್ಟೊಂದು ನನಗೆ ಬೈತಾ ಇದ್ದಾಳಲ್ಲ. ಅಕಸ್ಮಾತ್ ನಾನು ಮನೆಯೆಲ್ಲ ಲೈಟ್ ಹಾಕ್ಕೊಂಡು ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಇದ್ದರೆ ಈ ಅಮ್ಮ ನನ್ನನ್ನು ಬಿಡ್ತಾಳ ಗೈಸ್. ಇವತ್ತು ನಮ್ಮ ಚಿಂಟುಗೋಸ್ಕರ ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ. ಬನ್ನಿ ಬೇಗ ಮಾಡೋಣ. ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ. ಪಾಲಕ್ ಸೊಪ್ಪು ಹಿಂಗೆ ಹೇಳ್ತಾ ಇದ್ದಾಳಲ್ಲ, ಇನ್ನೆಷ್ಟು ಇರಬೇಡ ಯಪ್ಪ ದೇವ. ನನಗಂತೂ ಬೇಜಾರಾಗೋಯ್ತು. ನಾನು ಹೇಳಿದೆ, ಹೌದು ನಾನು ನೋಡಿದ್ದೀನಿ, ನಾನೇನು ಇವತ್ತು ನಿನ್ನೆ ಮೊನ್ನೆಯಿಂದ ನೋಡಿಲ್ಲ, 15 ವರ್ಷದಿಂದನೂ ನೋಡಿದ್ದೀನಿ. ಗಂಡಸೆ ಅಲ್ಲ ಹೂವು ಮುಡಿಸ್ತಾ ಇರೋದು, ದಿನ ಪೂಜೆ ಮಾಡ್ತಾ ಇರೋದು. ಆ ಗಂಡಸದು ಎಷ್ಟು ದಿನ ಹೂವು ತಂದು ಮಡಿಸಿದ್ದಾರೆ ಅಂತ ನಾನು ಕೇಳಿದೆ. ಇಲ್ಲ ಗೈಸ್, ನಾನೇನು ಚಿಂಟೋರ್ ಪಪ್ಪ ಅಂತ ವಹಿಸ್ಕೊಳ್ಳೋದಿಲ್ಲ. ಅವನು ಮನೆಗೆ ಯಾವತ್ತೂ ಹೂವು ತಂದು ಮಡಿಸೋದು ಅವೆಲ್ಲ ಯಾವತ್ತೂ ಮಾಡಿಲ್ಲ. ಆ್ಯಂಡ್ ಹಬ್ಬ ಹರಿದಿನಗಳಲ್ಲಿ ಅಷ್ಟೇ, ಅದರಲ್ಲೂ ದೀಪಾವಳಿ ಹಬ್ಬಕ್ಕಷ್ಟೇ ಅವನು ಮುಂಚೆ ಹೂವು ತಂದು ಮಾಡ್ತಾಯಿದ್ದ. ಆಗಲೂ ಏನೋ ಬೈದ ಅಂದ್ಬಿಟ್ಟು ನಾನೇ ಹೂವು ತಂದು ಹಬ್ಬದ ಟೈಮಲ್ಲಿ ಮಡಿಸೋದೆಲ್ಲ ಸ್ಟಾರ್ಟ್ ಮಾಡಿದೆ. ಬಿಟ್ಟರೆ ಯಾರೂ ಒಂದು ನಯಾ ಪೇಸದು ಮಾಡೋದಿಲ್ಲ ಗೈಸ್. ದೇವ್ರ ಮನೆ ಅಂತ ಬಂದರೆ ಈ ಅಮ್ಮನೂ ಅಷ್ಟೇ ಏನೂ ಮಾಡೋದಿಲ್ಲ. ಯಾಕೆ ಗೊತ್ತಾ? ಅದನ್ನು ಇವತ್ತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆ್ಯಕ್ಚುಲಿ ನಾನೊಂದು ದಿನ ಗಂಟೆ ಬಾರಿಸ್ಕೊಂಡು ಪೂಜೆ ಮಾಡಿದೆ. ಇವಮ್ಮ ಏನು ಮಾಡಿದ್ರು ಗೊತ್ತಾ? ಆ ಗಂಟೆನೇ ತೆಗೆದು ನಾಪತ್ತೆ ಮಾಡಿಬಿಟ್ರು. ಗೈಸ್, ಇದು ಒಂದಲ್ಲ 2-3 ಸಲ ಆಗಿದೆ. ಸೊ ಕೊನೆಗೆ ಗಂಟೆನ ಬೇರೆ ಕಡೆನೇ ಎತ್ತಿಟ್ಕೊಂಡ್ಬಿಟ್ರು. ಒಂದಲ್ಲ 2 ಗಂಟೆ ಈ ರೀತಿ ಮಾಡಿರೋದು, ಆಯಿತಾ? ಸೊ ಅದಾದಮೇಲೆ ಇನ್ನೂ ಏನೋ ಆಯಿತು ವಿಷಯ. ಹಿಂಗೆ ಬಂದಾಗ ಫುಲ್ ಜಗಳ ಆಗಿ ಕೊನೆಗೆ ಇವರು ಮನೇಲಿ ದೀಪ ಸಹ ಹಚ್ಚಲ್ಲ ಗೈಸ್. ಯಾಕೆ ಗೊತ್ತಾ? ಆ ಬೆಳ್ಳಿ ದೀಪಗಳು ನಂದು ಅಂತ ನಾನು ತಂದಿರೋ ದೀಪಗಳು ಅಂತ. ಸೊ ಅವ್ರು ಬರೀ ಊದುಬತ್ತಿ ಅಷ್ಟೇ ಹಚ್ಚೋದು. ಇಂಥ ಮನಸ್ಥಿತಿ ಇರೋ ಹೆಂಗ್ಸ್ ಜೊತೆ ನಾನು 15 ವರ್ಷದಿಂದ ಇಷ್ಟು ತಾಳ್ಮೆ ಆಗಿ ಒಂದೇ ಮನೇಲಿ ಬೇರೆ ಮನೆ ಮಾಡ್ದೇ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಗೈಸ್, ಇನ್ನೆಷ್ಟು ತಾಳ್ಮೆ ಇರ್ಬೋದು ನನಗೆ ಅಂತ. ಅದರಲ್ಲೂ ಎಲ್ಲರೂ ಒಂದೊಂದು ರೀತಿ. ಮನೆ ಒಂದು 3 ಬಾಗಿಲು ಅಂತ ನಾನೇನು ಇವತ್ತಿಂದ ಹೇಳ್ತಾ ಇಲ್ಲ. ಎಲ್ಲರೂ ಒಂದೊಂದು ರೀತಿನಲ್ಲಿ, ನಿಮಗೆ ಚೆನ್ನಾಗಿ ಗೊತ್ತು. ಚಿಂಟೋರ ಪಪ್ಪ ಒಂದು ದಿಕ್ಕು, ಚಿಂಟೋರ ಅಮ್ಮ ಒಂದು ದಿಕ್ಕು, ನಾನು ನನ್ನ ಮಗ ಇನ್ನೊಂದು ದಿಕ್ಕು. ಸೊ ಈ ರೀತಿ ಇರುವಾಗ ನಾನು ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿರ್ಬೋದು ಹೇಳಿ? ಜಸ್ಟ್ ಒಂದು ಪೂಜೆಗೆ ಇವ್ರು ನನಗೆ ಇಷ್ಟೊಂದು ಟಾರ್ಚರು ಕಿರಿಕಿರಿ ಮಾಡ್ತಾರೆ ಅಲ್ಲ. ಸೊ ಲೆಕ್ಕ ಹಾಕಿ ಗೈಸ್, ನಾನು ಹೆಂಗಿರ್ಬೋದು? ನಾನಿರೋದ್ರಲ್ಲಿ, ನಾನು ಈ ರೀತಿ ಇದ್ದಿದ್ರಲ್ಲಿ ಏನೂ ತಪ್ಪಿಲ್ಲ ಗೊತ್ತಾ? ಬಿಕಾಸ್ ನಮ್ಮನೆ ನಾನು ಏನೂ ಹೊಸ ಥಿಂಗ್ಸ್ ಮಾಡೋಕ್ಕೆ ಬಿಡೋದಿಲ್ಲ.
ಪ್ರತಿಯೊಂದಕ್ಕೂ ಕೆಂಡ ಕಾರ್ತಾರೆ. ಏನು ಚೇಂಜಸ್ ಮಾಡೋ ಹಾಗಿಲ್ಲ. ಅದು ಯಾವ್ದ್ಯಾವ್ದು ಎಲ್ಲೆಲ್ಲಿ ಇರುತ್ತಲ್ಲ ಅಲ್ಲಲ್ಲೇ ಇರಬೇಕು. ಅದು ಸ್ವಲ್ಪನೂ ಮಿಸ್‌ಪ್ಲೇಸ್ ಮಾಡಿದ್ರೆ ಈ ರೀತಿಯಾಗಿ ದರಿದ್ರ ಅದು ಇದು ಮಣ್ಣು ಮಸಿ ಅಂತ ಬೈತಾನೇ ಇರ್ತಾರೆ. ಅದಕ್ಕೋಸ್ಕರ ನಾನು ಯಾವುದನ್ನು ಏನು ಮುಟ್ಟಕ್ಕೆ ಹೋಗಲ್ಲ. ಅದು ಹೆಂಗೆಂಗಿದೆಯಲ್ಲ ಅದು ಹಂಗಂಗೇ ಇರಲಿ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಯಾವುದನ್ನು ಚೇಂಜಸ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ನನ್ನ ಮನೆ ನಂದು ನಂದು ಅಂತಾರೆ. ಅದಕ್ಕೋಸ್ಕರನೇ ನಾನು ನನ್ನದೇ ಆದ ಬೇರೆ ಪಾತ್ರೆಗಳು ತಂದಿಟ್ಕೊಂಡಿರೋದು. ಅವ್ರ ಪಾತ್ರೆ ಯೂಸ್ ಮಾಡುವಾಗಲೂ ಹಾಗೆ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ನಾನು ನೋಡಿ ಈಗ ಒಂದು 3-4 ಇಯರ್ಸ್ ಆಯಿತು ಅನಿಸುತ್ತೆ. ಹೊಸ ಸ್ಟ್ಯಾಂಡು ಪಾತ್ರೆಗಳು ನನಗೇನೇನು ಬೇಕಲ್ಲ ಅಷ್ಟನ್ನು ನಾನು ತಂದಿಟ್ಕೊಂಡಿರೋದು. ಅವ್ರ ಸಾಮಾನುಗಳ್ನ ಯೂಸ್ ಮಾಡಿದ್ರು ಇದೇ ರೀತಿ ಕೆಂಡ ಕಾರ್ತಾರೆ. ಅದಕ್ಕೇ ನಾನು ನನ್ನದೇ 2 ಡಬ್ಬಿಲಿ ನನಗೇನು ಬೇಕಲ್ಲ ಅದನ್ನು ತಂದಿಟ್ಕೊಂಡಿದ್ದೀನಿ. ಆ ಅಮ್ಮಂಗೆ ತಾನು ಮಾಡಿದ್ದು ಅಷ್ಟೇ. ಅವ್ರು ತಂದಿದ್ದನ್ನು ನಾವು ಯೂಸ್ ಮಾಡೋ ಹಾಗಿಲ್ಲ. ಯೂಸ್ ಮಾಡಿದ್ರೆ ಹಾಗೆ ಮುಖ ನೋಡೋಕ್ಕಾಗಲ್ಲ, ಆ ರೀತಿ ಆಗುತ್ತೆ. ನಾನು ಏನು ಮಾಡಲಿ ಹೇಳಿ ಗೈಸ್. ಅಂಥದ್ರಲ್ಲೂ ಈಗೇನೋ ಬಿಡಿ, ಈಗಿನ ಪರಿಸ್ಥಿತಿನೇ ಬೇರೆ. ಮುಂಚೆ ಅಂತೂ ಇದ್ದಿದ್ದು ಅಧ್ವಾನ ಪರಿಸ್ಥಿತಿ. ಬಿಕಾಸ್ ಚಿಂಟು ಅವ್ರ ಪಪ್ಪ ಅವರಮ್ಮ ಎಲ್ಲ ತರ್ತಾರಲ್ಲ ಅಂದ್ಕೊಂಡು ಅವನೇನು ತಲೆ ಕೆಡಿಸ್ಕೊಳ್ಳಲ್ಲ. ಇಲ್ಲಿ ಇವಮ್ಮ ನೋಡಿದ್ರೆ ಹಿಂಗಾಡ್ತಾಳೆ ಸಾಮಾನಿಗೆ. ಸೊ ನಾನು ಏನು ಮಾಡಬೇಕು? ನನಗೆ ಕಂಪ್ಲೇಂಟ್ ಮಾಡಿ ಜಗಳ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಈ ರೀತಿಯಿಂದ ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡು ನಾನು ಬಂದಿದ್ದೀನಿ ಅಂದರೆ ಆ ದೇವ್ರಿಗೊಬ್ಬಂಗೆ ಗೊತ್ತು. ಅಂಥದ್ರಲ್ಲೂ ಈ ಅಮ್ಮ ಈ ರೀತಿಯಾಗಿ ಮಾಡ್ತಾರೆ ಅಂದರೆ ನಾನು ಹೇಗೆ ರಿಯಾಕ್ಟ್ ಮಾಡಬೇಕು? ನಾನು ಈಗ ಇರೋದೇನಾದರೂ ತಪ್ಪು ಅಂತ ಅನ್ನಿಸ್ತಾ ಇದೆಯಾ? ನಿಜಕ್ಕೂ ನೀವು ತಪ್ಪು ಅಂದ್ರೂ ನಾನು ಒಪ್ಕೊಳ್ಳೋ ಪರಿಸ್ಥಿತಿಲಿಲ್ಲ. ಬಿಕಾಸ್ ಈ ಟಾರ್ಚರು ಈ ಕಿರುಕುಳನ ಅನುಭವಿಸ್ತವ್ರಿಗಷ್ಟೇ ಗೊತ್ತಿರೋದು, ನೋಡೋರಿಗೆ ಗೊತ್ತಾಗೋದಿಲ್ಲ. ಇನ್ನು ಮನೆ ಒರೆಸೋ ವಿಷಯಕ್ಕೆ ಬಂದರೆ, ಮುಂಚೆ ನಾನು ಬೆಳಗ್ಗೆನೇ ಎದ್ದು ಕಸ ಗುಡಿಸಿ ಮನೆ ಒರೆಸೋದು ಎಲ್ಲ ಮಾಡ್ತಾಯಿದ್ದೆ. ಆವಾಗಲೂ ಸಹ ಇವಮ್ಮ ಇದೇ ರೀತಿ ಕಿರಿಕಿರಿ ಮಾಡಿದ್ರು, ನನ್ನ ಮನೆ ಹಾಗೆ ಹೀಗೆ ಏನೋ ವಿಷಯ ಬಂದಾಗ. ಸೊ ನಾನು ಅವತ್ತಿಂದ ಎಲ್ಲ ಬಿಟ್ಟೆ. ಬರೀ ನಂದು ಮೇಲ್ಗಡೆ ರೂಮಿಂದ ಏನಿದೆಯಲ್ಲ ಅದನ್ನಷ್ಟೇ ನಾನು ಕ್ಲೀನ್ ಮಾಡ್ಕೋತೀನಿ. ಸೊ ಕೆಳಗಡೆದೆಲ್ಲ ಅವ್ರು ಕ್ಲೀನ್ ಮಾಡ್ಕೋತಾರೆ, ಮೇಲ್ಗಡೆದೆಲ್ಲ ನಾನು ಕ್ಲೀನ್ ಮಾಡ್ಕೋತೀನಿ. ಸೊ ಇದು ಒಂದು. ಮತ್ತು ಇನ್ನೇನಪ್ಪ ಆಯಿತು ಅಂದರೆ ಅಫ್ಕೋರ್ಸ್ ಈಗಲೂ ಸಹ ಈ ಅಮ್ಮ ಪಾತ್ರೆಗಳ್ನ ಉಸಿಟ್ಕೊಳ್ಳೋದು ಬಿಡೋದಿಲ್ಲ. ಈಗ ಪಾತ್ರೆ ಬಿಡಿ, ನಾನು ಆ ಅಮ್ಮಂದು ಯೂಸೇ ಮಾಡೋದಿಲ್ಲ. ಬಟ್ ಈ ಮಿಕ್ಸಿ ಏನಿದೆ ಅಲ್ಲ, ಮಿಕ್ಸಿನ ಇಬ್ಬರು ಯೂಸ್ ಮಾಡ್ತೀವಿ. ನಮ್ಮನೆ 2 ಮಿಕ್ಸಿ ಇದೆ, 2 ಕಿತ್ತೋಗಿರೋ ಮಿಕ್ಸಿಗಳೇ, ಬಟ್ ರನ್ ಆಗ್ತವೆ. ಅಂಥದ್ರಲ್ಲೂ ನಾನು ಅದನ್ನು ಬ್ಲೇಮ್ ಮಾಡ್ತಾಯಿಲ್ಲ. ನಾನು ಇರಲಿ ಅಂದ್ಬಿಟ್ಟು ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಮಾಡ್ಕೊತೀನಿ. ಬಿಕಾಸ್ ಮನಿ ಮ್ಯಾಟರ್ಸ್ ಎವ್ರಿಥಿಂಗ್ ಅಲ್ಲ. ಸೊ ಸುಮ್ಮನೆ ಹೊಸದು ಯಾಕೆ ತರಬೇಕು, ಇರೋದು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ನಾನು ಸಹ ಅಡ್ಜಸ್ಟ್ ಮಾಡಿಕೊಂಡೇ ಇದ್ದೀನಿ. ಒಂದು ಮಿಕ್ಸಿದು ಆ್ಯಕ್ಚುಲಿ ಸ್ಮಾಲ್ ಜಾರ್ ಬಂದು ಚೆನ್ನಾಗಿದೆ ಆಯಿತಾ, ಅದನ್ನು ತೊಗೊಂಡು ಔಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಸೊ ಅದು ರಿಪೇರಿ ಮಾಡಿಸ್ಕೊಂಡು ಬಂದುಬಿಟ್ಟು ರಿಪೇರಿ ಮಾಡಿಸ್ಕೊಂಡು ಬಂದಿದ್ದೀನಿ ಅಂದ್ಬಿಟ್ಟು ಔಸಿಟ್ಕೊಂಡಿದ್ದಾರೆ. ಸೊ ಈಗಲೂ ಸಹ ಇಂಥದ್ದೇ ಮನಸ್ಥಿತಿ ಇವಮ್ಮಂದು. ಮುಂಚೆ ಕುಕ್ಕರ್ದು ವೈಸರ್ ಕೊಡ್ತಾ ಇರಲಿಲ್ಲ, ವಿಷಲ್ಸ್ ಮತ್ತು ಗ್ಯಾಸ್ಕೆಟ್ ಕೊಡ್ತಾ ಇರಲಿಲ್ಲ, ಎಲ್ಲ ಔಸಿಟ್ಕೊಂಡು ಬಿಡೋದು. ಸೊ ಈ ರೀತಿ ಮಾಡ್ತಾಯಿದ್ರು. ಹಾಗಾಗಿ ನಾನು ಹೊಸ ಕುಕ್ಕರ್ಗಳು ಸಹ ತೊಗೊಂಡಿದ್ದೀನಿ. ಸೊ ಒಂದಲ್ಲ ಎರಡಲ್ಲ ಇವಮ್ಮಂದು ಕಿರಿಕಿರಿ ಟಾರ್ಚರು. ಸೊ ನಾನು ಯಾವತ್ತೂ ಇವತ್ತಿನ ತನಕ ಏನೂ ಹೇಳ್ಕೊಂಡು ಬಂದಿಲ್ಲ. ಯಾಕೆ ಅಂದರೆ ಬೇಡ, ನಮ್ಮ ಪಾಡಿಗೆ ನಾವು ಇರೋಣ ಅಂತ. ಬಟ್ ಇವತ್ತು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಹೋದಾಗ ನನಗೆ ದರಿದ್ರ ಅದು ಇದು ಏನದು ಹಂಗೆ ಮಾಡ್ತೀಯಾ ಹಿಂಗೆ ಮಾಡ್ತೀಯಾ ಆ್ಯಂಡ್ ಇವೆಲ್ಲ ನಾನು ಕಲ್ತಿರೋದೇ ಈ ಅಮ್ಮನಿಂದ ಗೈಸ್. ಆ್ಯಕ್ಚುಲಿ ನಮ್ಮನೆ ನೀವೇ ನೋಡಿರ್ಬೋದು, ನಮ್ಮಪ್ಪ ಅಮ್ಮನ ಮನೆ ನಾನ್ ವೆಜ್ ತಿಂದರೆ ದೇವ್ರ ಮನೆ ಒಳಗೆ ಸಹ ನಮ್ಮನೆ ಹೋಗೋದಿಲ್ಲ, ಪೂಜೆನೇ ಮಾಡೋದಿಲ್ಲ, ಗೊತ್ತಾ? ಸೊ ಇಂಥ ಪರಿಸ್ಥಿತಿಲಿ ಬೆಳೆದು ಬಂದಿರೋಳು ನಾನು. ನನಗೆ ಗೊತ್ತು ಯಾವಾಗ ಎಲ್ಲಿ ಏನು ಮಾಡಬೇಕು ಅಂತ. ಬಟ್ ಈ ಅಮ್ಮ ಏನು ಮಾಡ್ತಾಯಿದ್ರು, ಸೊ ದೇವ್ರ ಮನೆ ಹೇಗೆ ಇದು ಮಾಡ್ತಾಯಿದ್ರು ಇವರು ಅಂದರೆ, ಅಲ್ಲಿ ಬಾತ್ರೂಮ್ ತೊಳೆದ್ಬಿಟ್ಟು ಬರ್ತಾರೆ, ಟಾಯ್ಲೆಟ್ ತೊಳೆದ್ಬಿಟ್ಟು ಬರ್ತಾರೆ, ಇಲ್ಲಿ ಬಂದ್ಬಿಟ್ಟು ದೇವ್ರ ಮನೆದು ಊದುಬತ್ತಿದೆಲ್ಲ ಬಿದ್ದಿರುತ್ತೆ ಅಲ್ಲ ಡಸ್ಟು, ಅದನ್ನು ತೊಗೊಂಡು ಕ್ಲೀನಾಗಿ ಒರೆಸೋದು. ಸೊ ಇದನ್ನೆಲ್ಲ ನೋಡಿದ್ದೀನಿ. ಯಾರೇ ಆದರೂ ಅಷ್ಟೇ ಕೆಟ್ಟದನ್ನು ನೋಡ್ತಾ ನೋಡ್ತಾ ಕೆಟ್ಟದನ್ನೇ ಮಾಡೋದು. ಟೈಮ್ ಬಂದು 11:45. ನಮ್ಮ ಚಿಂಟುಗೆ ಇವತ್ತು ಸ್ಕೂಲಲ್ಲಿ ಸ್ಕೂಲ್ ಡೇ ಇದೆ, ಹಾಗಾಗಿ ಅವನು ಮನೇಲೇ ಇದ್ದಾನೆ, ಹೋಮ್ವರ್ಕ್ ಮಾಡ್ಕೋತಾ ಇದ್ದಾನೆ. ಏನು ಮಾಡ್ದ ಗೊತ್ತಾ, ನನಗೆ ಏಟ್ ಮಾಡಿಬಿಟ್ಟು ಅಮ್ಮ ಯಾರಿಗೆ ಏಟಾಯಿತು ಅಂತ ಹೀಗೆ ಹೇಳ್ತಾ ಇದ್ದಾನೆ. ಅಮ್ಮ ಇರೋದು ನಾವಿಬ್ಬರೇ, ಅವನಿಗೆ ಏಟಾಯ್ತು ಅಂತ ಅವನಿಗೆ ಡೌಟ್ ಅಂತೆ, ಅವನಿಗೆ ಪೇಯ್ನೇ ಆಗಿಲ್ಲ. ಬೈತಾ ಇರೋಳು ನಾನು ಪೇಯ್ನ್ ಆಗಿದೆ ಅಂತ, ಅಂದರೆ ನಂಗೆ ಗೊತ್ತೇ ಆಗಿಲ್ಲ ಅಮ್ಮ ಅಂತಾನೆ.
ಕಸಕ್ಕೆ ಕಸಕ್ಕೆ ಇಟ್ಟಾಗುತ್ತೆ. ಹಾಕ್ಕೊಡ್ತೀನಿ. ಅಮ್ಮ ಗೈಸ್, ಚಿಂಟೋರ್ ಪಪ್ಪನ ಬರ್ಡೇ ಮುಗೀತು. ಕೇಕ್ ಕಟ್ ಮಾಡಿದ್ಮೇಲೆ ಮುಗೀತಂತಾನೆ ಅಲ್ಲ, ಅದು ನಮಗೆ ಸಂಬಂಧಪಟ್ಟಿಲ್ಲ. ಗೈಸ್, ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಯಾವುದು ಏನೇ ಆಗಲಿ ನಮ್ಮ ಕರ್ತವ್ಯ ನಾವು ಮಾಡಬೇಕು ಅಂತ ಅಷ್ಟು ಪ್ರೀತಿಯಿಂದ ಮಾಡಿದ್ರು ಅದು ಬೆಳಗ್ಗೆ ಒಂದ್ಸಲ ಎತ್ತಿಟ್ಟು ವಾಪಸ್ ಎತ್ತಿಟ್ಟಿದ್ದೀನಿ, ಮತ್ತೆ ಈಗ ಕಟ್ ಮಾಡಲ್ಲ ಅಂತ. ನೋಡಿ ಗೈಸ್, ಕೇಕ್ ಸಂಜೆ ಕಟ್ ಮಾಡ್ತೀನಿ ಅಂತ ಎತ್ತಿಟ್ಟಿದ್ದೀನಿ, ಈಗ ಕಟ್ ಮಾಡಿದ್ರೆ ಏನಾಗುತ್ತೆ ಅಲ್ವಾ ಗೈಸ್? ಅಮ್ಮ ಮಗ ತಿಂತಾನೇ ಇದ್ದೀವಿ, ಕ್ಯಾಪ್ಚರೇ ಮಾಡಲಿಲ್ಲ. ನಾನ್ ಸ್ಟಾಪು ತಿಂತಾನೆ ಅವನೇ. ನಟ್ಸ್ ತಿಂದ, ಚಾಕ್ಲೇಟ್ ತಿಂದ, ಮತ್ತೀಗ ಕೇಕ್ ತಿಂದ್ವು. ಈಗ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಅದು ಅವನಿಗೆ ತುಂಬ ತಿಂದಿದ್ದು, ಆದರೆ ಎಲ್ಲದು ಕೇಕ್ ಎಲ್ಲ ತಿಂದಿದ್ದು ನೀನು. ನಾನು ಬರೀ ನಟ್ಸ್ ತಿಂದೆ, ಹೆಲ್ದಿ ನಟ್ಸ್. ತಗೋ, ಆಫ್ ಮಾಡಿ. ಪೂರಿನೂ ತಂದ? ಬೇಡ ನಾನು ತಿಂತೀನಿ ಬಿಡು. ಗೈಸ್, ಅಮ್ಮ ಮಗ ಪೂರಿ, ಪಾಲಕ್ ಪನ್ನೀರ್ ಮತ್ತು ರೈಸ್ ಹಾಕ್ಕೊಂಡು ಬಂದಿದ್ದೀವಿ. ಈಗ ಊಟದ ಸಮಯ. ಗೈಸ್, ನನ್ನ ಮಗನಿಗೆ ಅಮ್ಮ ಮಾಡೋ ಕೀರು ಅಂದರೆ ಅಮೃತ. ಆಲ್ರೆಡಿ ಒಂದು ಬೌಲ್ ಕುಡ್ದಿದ್ದಾನೆ. ಯಾರು ಹೇಳಿದ್ದು? ಮತ್ತೆ ಬೇಕಂತೆ. ಟೇಸ್ಟ್ ಮಾಡೋಣ ಬನ್ನಿ. ಸೂಪರ್ ಆಗಿದೆ. ನೀನು ಕುಡಿದ್ಬಿಟ್ಟು ಫ್ರೀಜರ್ಗೆ ಇಟ್ಬಿಡು ಆಯ್ತಾ? ಗೈಸ್, ಸಮಯ ಬಂದು 5 ಗಂಟೆ 15 ನಿಮಿಷ. ಬನ್ನಿ, ಇವಾಗ ಫಸ್ಟ್ ಹೋಗಿ ದೇವ್ರ ಪೂಜೆ ಮಾಡಿ ನಾವು ಚಿಂಟು ಸ್ಕೂಲ್ಗೆ ಹೋಗೋಣ. ಇವತ್ತು ಅಲ್ಲಿ ಸ್ಕೂಲ್ ಡೇ ಇದೆ. ಮತ್ತು ಏನಪ್ಪ ಅಂದರೆ ಕೆಲವೊಂದು ಪಾರ್ಸಲ್ ಬಂದಿದೆ, ಅದನ್ನು ಸಹ ತಗೊಂಡು ಬರೋಣ. ಬನ್ನಿ. ನೋಡಿ, ನಮ್ಮ ಲಕ್ಷ್ಮಿ ಎಷ್ಟು ಕಳಕಳೆ ಆಗಿ ಕಾಣ್ತಾ ಇದ್ದಾಳೆ ಅಂತ. ಹಾಗೆ ಹಚ್ಚಿರೋ ದೀಪ ಇನ್ನೂ ಬೆಳಗ್ತಾನೇ ಇದೆ. ಬನ್ನಿ, ಇವಾಗ ದೇವರಿಗೆ ಪೂಜೆ ಮಾಡೋಣ. ಸಂಜೆ ಪೂಜೆ. ದೇವ್ರ ಪೂಜೆ ಮಾಡೋದ್ರಲ್ಲಿ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಆ್ಯಂಡ್ ಯಾರು ಏನೇ ಮಾಡಿದ್ರೂ ಸಹ ನಾವು ನಾವಾಗೇ ಇರಬೇಕು ಅನ್ನೋದನ್ನು ಕಲಿಬೇಕು. ಪೂಜೆ ಮಾಡಿ ಆಯಿತು, ಬನ್ನಿ ಈಗ ಹೋಗೋಣ. ನಮ್ಮ ಚಿಂಟು ನೋಡಿ ಸ್ಟೈಲಾಗಿ ಶೂಸ್ ಹಾಕ್ಕೊಂಡು ಹೊರಟೆ ಬಿಟ್ಟ. ನಾನು ಸಹ ಅದೇ ಡ್ರೆಸ್ಸಲ್ಲಿ ಹೊರಟ್ಬಿಟ್ಟೆ. ಹೀರೋ. ಚಿಂಟು ಸ್ಕೂಲ್ ಹತ್ರ ಬಂದ್ವು. ಇವತ್ತಿನ ದಿನ ನರ್ಸರಿಯಿಂದ 10th ಸ್ಟ್ಯಾಂಡರ್ಡ್ವರೆಗೂ ಇವರು ಸ್ಕೂಲ್ ಡೇ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ತುಂಬ ಜನ ಬಂದಿದ್ದಾರೆ ನೋಡಿ. ನಾವು ಬಂದಿದ್ದು ಸ್ವಲ್ಪ ಲೇಟೇ ಆಯಿತು. ಈಗ ಆಲ್ರೆಡಿ ಸಂಜೆ 6 ಗಂಟೆ ಆಗಿದೆ. 4 ಗಂಟೆಯಿಂದನೇ ಏನೋ ಸ್ಟಾರ್ಟ್ ಆಗಿದೆ ಅಂತೆ. ಬಟ್ ಇವಾಗ ಪ್ರೋಗ್ರಾಮ್ ಬಂದು ನಾನು 2 ನೋಡಿದೆ ಆ್ಯಕ್ಚುಲಿ. ಒಂದು ಬಂದು ಫಸ್ಟ್ ಸ್ಟ್ಯಾಂಡರ್ಡ್ದು, ಇನ್ನೊಂದು ಬಂದು ಸೆಕೆಂಡ್ ಸ್ಟ್ಯಾಂಡರ್ಡ್ದು. ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮಧ್ಯ ಏನದು ಭಾಷಣಗಳಿದ್ದಾವೆ. ಸೊ ಹಾಗಾಗಿ ಇದಿಷ್ಟೇ ನೋಡಿಕೊಂಡು ನಾನು ಮನೆ ಕಡೆ ಬಂದುಬಿಟ್ಟೆ. Ladies and gentlemen, get ready to feel the pulse of South India. ಇವಾಗ ನಾವು ಆಫೀಸ್ ಕಡೆ ಬಂದಿದ್ದೀವಿ.
ಯಾಕೆ ಅಂದರೆ ಒಂದೆರಡು ಪಾರ್ಸಲ್ ಬಂದಿತ್ತು, ಸೊ ಅದನ್ನು ತೊಗೊಂಡು ಹೋಗೋಣ ಅಂತ ಬಂದು. ಇದಾದಮೇಲೆ ಚಿಂಟೋರ್ ಪಾಪ ಕಾಲ್ ಮಾಡಿದ್ದ ರೆಸಾರ್ಟ್ ಕಡೆ ಹೋಗೋಣ ಅಂತ. ಸೊ ಇದು ಮುಗಿಸ್ಕೊಂಡು ಇಲ್ಲಿಂದ ಹೋಗಿ ನಾವು ರೆಸಾರ್ಟ್ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ರೆಸಾರ್ಟಲ್ಲಿ ಬರ್ಡೇ ಸೆಲೆಬ್ರೇಷನ್ ಇದೆ. ಸೊ ಹಾಗಾಗಿ ಇವಾಗ ನಾನು ಚಿಂಟೋರ್ ಪಪ್ಪ ರೆಸಾರ್ಟ್ ಕಡೆ ಹೋಗ್ತಾ ಇದ್ದೀವಿ. ಇತ್ತೀಚೆಗೆ ಮೇಂಟೆನೆನ್ಸ್ ಎಲ್ಲ ನಾನು ಚಿಂಟೋರ್ ಪಪ್ಪನೇ ವಹಿಸ್ಕೊಂಡಿರೋದ್ರಿಂದ ನಾನು ಸ್ವಲ್ಪ ರೆಸಾರ್ಟ್ ಕಡೆ ಹೋಗೋದು ಕಮ್ಮಿನೇ. ತುಂಬ ದಿನ ಆಗಿತ್ತು ನಾನು ಬಂದು ರೆಸಾರ್ಟ್ ಕಡೆ, ಆಲ್ಮೋಸ್ಟ್ ಒಂದು 10-15 ಡೇಸ್ ಆಗಿತ್ತು ಅನಿಸುತ್ತೆ. ಸೊ ಇವತ್ತೇ ಬಂದಿರೋದು. ನೋಡಿ ಅಲ್ಲಿ ಬರ್ಡೇ ಡೆಕೋರೇಷನ್ಸ್ ಎಲ್ಲ ಆಗ್ತಾ ಇದೆ. ಇಲ್ಲಿ ನಾವು ಮೊಜಿಟೋ ಕುಡಿತಾ ಇದ್ದೀವಿ, ಪೈನಾಪಲ್ ಮೊಜಿಟೋ. ಸೊ ಇಲ್ಲಿ ಸ್ಟಾರ್ಸ್ ಎಲ್ಲ ಹಾಕಿದ್ದಾರೆ ಮತ್ತು ಕ್ರಿಸ್ಮಸ್ ಟ್ರೀ ಸಹ ಇತ್ತು. ನೋಡಿ ಖುಷಿ ಆಯಿತು, ಚೆಂದ ಕಾಣ್ತಾ ಇದೆ ಅಲ್ಲ. ಇನ್ನೂ ಸ್ವಲ್ಪ ಲೈಟ್ ಡೆಕೋರೇಷನ್ಸ್ ಎಲ್ಲ ಬೇಕು, ಅದೆಲ್ಲ ಹೇಳಿಬಿಟ್ಟು ಬಂದಿದ್ದೀನಿ. ಇದನ್ನೆಲ್ಲ ಮಾಡಿ ಇನ್ನೂ ಚೆಂದ ಇರುತ್ತೆ ಅಂತ. ನೌ ಇಟ್ಸ್ ಟೈಮ್ ಫಾರ್ ಕೇಕ್ ಕಟಿಂಗ್. ಬನ್ನಿ ಸೆಲೆಬ್ರೇಷನ್ ಮಾಡುವ. ಹಾರ್ಸು ಹಾರ್ಸಮ್ಮನ ಮ್ಯಾನ್ ಹರ್ಸೋಣ ಅಣ್ಣ ಇಲ್ಲ ಅಣ್ಣ ಯಾವತ್ತೂ ಮಾಡೋದಿಲ್ಲ ಮರೆ ಇಲ್ಲೇ ಕಟ್ ಮೇಡಮ್ ಕ್ಲಿಕ್ ಅಲ್ಲ ಇದು ಫೋಟೋಸ್ ಆಗ್ತದಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕೇಕ್ ಕಟ್ಟಿಂಗ್ ಮಾಡಿಬಿಟ್ಟು ನಾವೀಗ ಕಾರವಾರ ಸೈಡ್ಗೆ ಹೋಗ್ತಾ ಇದ್ದೀವಿ. ಯಾಕೆ ಗೊತ್ತಾ, ಕಾರವಾರಲ್ಲಿ ಕರಾವಳಿ ಉತ್ಸವ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಮೋರ್ ಇವತ್ತು ಶಂಕರ್ ಮಹಾದೇವನವ್ರು ಬರ್ತಾ ಇದ್ದಾರೆ. ಹಾಗಾಗಿ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ. 2 ವರ್ಷ ಆಗಿತ್ತು ಗೈಸ್, ಯಾವ ಕರಾವಳಿ ಉತ್ಸವನೂ ಮಾಡಿರಲಿಲ್ಲ, ಯಾವ ಅಂಕೋಲ ಉತ್ಸವನೂ ಮಾಡಿರಲಿಲ್ಲ. ಯಾಕೆ ಅಂದರೆ ಆಲ್ ದ ಟೈಮ್ ನಾವು 24/7 ಬರೀ ರೆಸಾರ್ಟು ಹೋಟೆಲು ಅಂದ್ಕೊಂಡೇ ಕೂತಿದ್ವು. ಲಾಸ್ಟ್ 2 ಇಯರ್ಸಿಂದ ಪ್ರತಿಯೊಂದೂ ನಾನೇ ನೋಡ್ತಾ ಇದ್ದೆ. ಬಟ್ ಈ ಸಲ ಎಲ್ಲದಕ್ಕೂ ಸ್ಟಾಫ್ ಇರೋದ್ರಿಂದ ನಮಗೆ ಅಷ್ಟು ಬರ್ಡನ್ ಇಲ್ಲ. ಹಾಗಾಗಿ ನಾವು ನಮ್ಮ ಕೆಲಸಗಳಲ್ಲಿ ನಾವು ತೊಡಗಿಸ್ಕೋಬೋದು. ಸೊ ಇವತ್ತಿನ ದಿನ ಬಂದಿದ್ದೀವಿ ಇಲ್ಲಿ ಕರಾವಳಿ ಉತ್ಸವಗೆ. ಇಲ್ಲಿ ಬಂದಮೇಲೆ ತಿಂದಾನೆ ಇರೋಕ್ಕಾಗುತ್ತಾ? ಆ್ಯಕ್ಚುಲಿ ಇವತ್ತು ಮಂಡೇ, ಹಾಗಾಗಿ ನಾವು ನಾನ್ ವೆಜ್ ಸೆಗ್ಮೆಂಟಿಗೆ ಹೋಗೋ ಆಗಿಲ್ಲ. ಸೊ ವೆಜ್ಜಲ್ಲಿ ಏನು ಸಿಗುತ್ತಲ್ಲ ಅದನ್ನು ತಿನ್ನಬೇಕು. ಅದಕ್ಕೋಸ್ಕರ ಈಗ ಪಾನಿಪುರಿ ಮಸಾಲೆ ಪುರಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ತುಂಬ ಚಳಿ ಇದೆ ಗೈಸ್. ಯಪ್ಪ ದೇವ, ಈ ಚಳಿಲಿ ಅದು ಹೆಂಗಾದರೂ ನೋಡ್ತೀವೋ ಫಂಕ್ಷನ್ ಅನ್ನೋದು ಗೊತ್ತಿಲ್ಲ. ಬಟ್ ಸ್ಟಿಲ್ ಹೇಗೋ ಮ್ಯಾನೇಜ್ ಮಾಡಬೇಕು. ನಾ ಬರುವಾಗ ಹೇಳಿದೆ ಅಲ್ಲಿ ಸ್ವೆಟರ್ ತೊಗೊಂಡು ಬರೋಣ ಅಂತ. ಬಟ್ ಇವರು ಹಾಗೆ ಜುಯ್ ಅಂತ ಬಂದುಬಿಟ್ರು ಅಪ್ಪ ಮಗ. ನಾನು ಯಾವುದನ್ನು ಡಿಮ್ಯಾಂಡ್ ಮಾಡಲ್ಲ ಅಲ್ಲ. ಸೊ ಹಾಗಾಗಿ ಸುಮ್ಮನೆ ಉಳ್ಕೊಂಡ್ಬಿಟ್ಟೆ. ಬಟ್ ಇಲ್ಲಂತೂ ಹೆವಿ ಚಳಿ ಇದೆ ಗೈಸ್. ನಮ್ಮ ಚಿಂಟು ನೋಡಿ ಎಲ್ಲೋದ್ರೂ ಅವನಿಗೆ ಅಮ್ಮ ಬೇಕು. ಅಮ್ಮನ ಕೈ ಇಟ್ಕೊಂಡು ಬಿಡೋದೇ ಇಲ್ಲ ಅವನು. ಎಲ್ಲಿಗೋದ್ರೂ ಅವನಿಗೆ ಅಮ್ಮ ಬೇಕು. ಅಮ್ಮ ಇಲ್ಲ ಅಂದರೆ ಅವನಿಲ್ಲ. ಲೈಫಲ್ಲಿ ಏನಾದರೂ ಒಂದು ಒಳ್ಳೇದಾಗಿದೆ ಅಂದರೆ ಅದು ನನ್ನ ಮಗ. ಆ ದೇವರು ಮುತ್ತನಂತ ಮಗನ ಕೊಟ್ಟಿದ್ದಾನೆ. ದೇವ್ರಂಥ ಮಗ. ನನಗೆ ಅವನಂದರೆ ತುಂಬ ಇಷ್ಟ. ಅವನಿಗೂ ನಾನಂದರೆ ತುಂಬ ಇಷ್ಟ. ಸೊ ಇಂಥ ಮಗನ ಪಡೆಯೋಕ್ಕೆ ನಿಜಕ್ಕೂ ನಾನು ಪುಣ್ಯ ಮಾಡಿದ್ದೀನಿ. ಈ ಕರಾವಳಿ ಉತ್ಸವ ಸ್ಟಾರ್ಟ್ ಆಗಿರೋದು ಒಂಥರ ಎಡವಟ್ಟು ಟೈಮ್ ಆಗೋಯ್ತು ಗೈಸ್. ಇನ್ನೇನು ಕ್ರಿಸ್ಮಸ್ ಬಂತು, ಸೊ ಊರಿಗೆಲ್ಲ ಹೋಗ್ತೀವಿ. ಹಾಗಾಗಿ ಕರಾವಳಿ ಉತ್ಸವ ಫುಲ್ ನೋಡೋಕ್ಕಾಗಲ್ಲ ಗೈಸ್. ನನಗಿದ್ದಿದ್ದು ಇವತ್ತು ಒಂದೇ ದಿನ ಆಪ್ಷನ್ನು. ಇವತ್ತು ಬಂದು 22ನೇ ತಾರೀಕಲ್ಲ. ಸೊ ನಾಳೆ ಬಂದು ಯಾರು ಅಷ್ಟು ಚೆಂದ ಇಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಇವತ್ತು ಶಂಕರ್ ಮಹಾದೇವನವ್ರು ಬಂದಿದ್ದಾರಲ್ಲ, ಹಾಗಾಗಿ ಇವತ್ತೇ ಬಂದವು. VIP ಪಾಸ್ ಬೇರೆ ಇತ್ತಲ್ಲ, ಸೊ ಫ್ರಂಟ್ ರೋನಲ್ಲೇ ಸಿಗುತ್ತೆ. ಆ್ಯಂಡ್ ಹತ್ತಿರದಿಂದ ಕೇಳಿಸ್ಕೋಬೋದು, ನೋಡ್ಬೋದು. ಆ್ಯಂಡ್ ಕುಷನ್ ಸೀಟ್ಸ್ ಇರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಆರಾಮಾಗಿ ಕುತ್ಕೊಂಡು ನೋಡ್ಕೊಂಡು ಬರ್ಬೋದು. ಇವಾಗ ಟೈಮ್ ಬಂದು 10 ಗಂಟೆ ಆಗಿದೆ ಗೈಸ್. ನಾವಿನ್ನೂ ಒಳಗೆ ಹೋಗಿ ಅಲ್ಲೆಲ್ಲ ಕೂರೋ ಅಷ್ಟೊತ್ತಿಗೆ ಒಂದು 10:15 ಆಗುತ್ತೆ. ಸೊ ಬನ್ನಿ
ಇನ್ನೂ ಅವರಿನ್ನೂ ಬಂದಿಲ್ಲ ಸಿಂಗರು. ಅವ್ರಿನ್ನೂ ಬರೋಕೆ ಒಂದು 1/4 ಗಂಟೆ ಆಗುತ್ತೆ. ಬಟ್ ಆಲ್ರೆಡಿ ಸ್ಪೇಸ್ ಎಲ್ಲ ಫುಲ್ ಆಗಿದೆ ಅಂತ ಹೇಳ್ತಾ ಇದ್ರು. ನಾವು ಆ್ಯಕ್ಚುಲಿ VIP ಪಾಸ್ ಇದ್ದರೂ ಸಹ ಥ್ರೂ VIP ಪಾಸ್ ಏನು ಒಳಗಡೆ ಎಂಟ್ರಿ ತೊಗೊಳ್ಳಿಲ್ಲ. ಯಾರೋ ಒಂದು ಫ್ರೆಂಡ್ ಇನ್ಫ್ಲೂಯೆನ್ಸ್ ಇತ್ತು. ಸೊ ಹಾಗಾಗಿ ಅದ್ರ ಮುಖಾಂತರ ಹೋಗಿರೋದು. ಇನ್ನೊಬ್ರು ಯಾರಾದರೂ ಬಂದಿದ್ರೆ VIP ಪಾಸ್ ತೋರಿಸಿ ಒಳಗೆ ಕರ್ಕೋಬೋದಿತ್ತು ಆ್ಯಕ್ಚುಲಿ. ಗೈಸ್, ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕು ಕಮೆಂಟು ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದೆ ಅನ್ನೋದಕ್ಕಿಂತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಗೊತ್ತು. ಬಿಕಾಸ್ ನಾನು ಖುಷಿ ವಿಷಯ ಶೇರ್ ಮಾಡಿದಾಗ ನೀವು ನೋಡೋದಕ್ಕಿಂತ ದುಃಖದ ವಿಷಯ ಶೇರ್ ಮಾಡಿದಾಗಲೇ ಜಾಸ್ತಿ ನೋಡ್ತೀರಾ. ನನ್ನ ಖುಷಿಗಿನ್ನ ನಿಮಗೆ ದುಃಖನೇ ಜಾಸ್ತಿ ಇಂಪಾರ್ಟೆಂಟ್ ಅಂತ ನನಗೆ ತುಂಬಾ ಫೀಲ್ ಆಗಿ ಬೇಜಾರಾಗಿದೆ, ನಿಜ ಹೇಳಬೇಕು ಅಂದರೆ. ಸೊ ಇಷ್ಟೇ ಗೈಸ್, ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಏನೇ ಇದ್ದರೂ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ನಿಜಕ್ಕೂ ನಾನು ಖುಷಿಯಾಗಿರೋದು ನೋಡೋಕೆ ಇಷ್ಟನಾ ಅಥವಾ ದುಃಖ ಆಗಿರೋದು ನೋಡೋಕೆ ಇಷ್ಟನಾ? ದುಃಖ ಆಗಿರೋದೇ ನಂದು ಯಾವಾಗ್ಲೂ ಜಾಸ್ತಿ ವ್ಯೂಸ್ ಹೋಗುತ್ತೆ ಖುಷಿಗಿನ್ನ. ನೋಡಿ ಬೇಕಾದರೆ ನೀವೇ ನಂದು ವ್ಲಾಗ್ಸ್ ಎಲ್ಲ ಓಪನ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಬಟ್ ಆದರೂ ಸಹ ನಾನು ನನ್ನ ಖುಷಿ ವಿಷಯನೇ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ದುಃಖದ ವಿಷಯ ಮ್ಯಾಕ್ಸ್ ಟು ಮ್ಯಾಕ್ಸ್ ಕಮ್ಮಿ ಮಾಡ್ತೀನಿ. ಬಟ್ ಒಂದು ಸಮ್ಟೈಮ್ಸ್ ಇನ್ನೆವಿಟಬಲ್ ಅಂದಾಗಷ್ಟೇ ನಾನು ದುಃಖದ ವಿಷಯಗಳನ್ನ ಶೇರ್ ಮಾಡ್ಕೋತೀನಿ. ಓಕೆ, ಬಾಯ್. ನನಗೆ ಇಲ್ಲಿ ವ್ಯೂಸ್ಗಿನ್ನ ಆ್ಯಕ್ಚುಲಿ ನೀವು ನನ್ನ ಮೇಲೆ ತೋರಿಸೋ ಪ್ರೀತಿ ವಿಶ್ವಾಸನೇ ಮುಖ್ಯ ಗೈಸ್. ಬಾಯ್, ಗುಡ್ ನೈಟ್. एकदन्ताय वक्रतुण्डाय गौरीतनयाय धीमहि